ನನಗೆ ಕೊಟ್ಟಿರುವಂಥ ವಿಷಯ ಸಮುದ್ರ ಮಥನ ಘಟ್ಟ. ಅಷ್ಟಮ ಸ್ಕಂಧ ಭಾಗವತದಲ್ಲಿ ಗಜೇಂದ್ರ ಮೋಕ್ಷ ಘಟ್ಟ ಬರುತ್ತೆ. ಗಜೇಂದ್ರ ಮೊಸಳೆಯ ಬಾಯಿಗೆ ಸಿಲುಕಿ ತುಂಬ ತತ್ತರಿಸಿ ಹೋದ. 1000 ವರ್ಷಗಳ ಕಾಲ ಆ ಮೊಸಳೆಯಿಂದ ತಾನು ದುಃಖವನ್ನು ಅನುಭವಿಸ್ತಾ ಅದರ ಜೊತೆಗೆ ಯುದ್ಧ ಮಾಡಿದ್ದ. ಕೊನೆಗೆ ಪ್ರಾಣ ಹೋಗುವ ಸಂದರ್ಭ. ಅಂಥ ಕಾಲಕ್ಕೆ ಭಗವಂತನ ನೆನಪಾಯಿತಾತನಿಗೆ. ಭಗವಂತನ ಶರಣಾಗತನಾಗ್ತಾ ಇದ್ದಾನೆ. ಭಗವಂತ ಆ ಮೊಸಳೆಯಿಂದ ಆತನನ್ನು ಬಿಡುಗಡೆ ಮಾಡಿ ಅನುಗ್ರಹ ಮಾಡಿ ರಕ್ಷಣೆ ಮಾಡಿದ. ಇದು ಗಜೇಂದ್ರ ಮೋಕ್ಷದ ಘಟ್ಟ. ಇಲ್ಲೂ ಅಷ್ಟೇ, ಆ ಗಜೇಂದ್ರ ಮೋಕ್ಷ ಘಟ್ಟ ಆದಂಥ ಒಂದು ಜಾಗ ಯಾವುದು ಅಂದರೆ ತ್ರಿಕೂಟ ಪರ್ವತ. ತ್ರಿಕೂಟ ಪರ್ವತ, ಅಲ್ಲಿರತಕ್ಕಂಥ ವಿಶೇಷವಾದ ವರುಣದೇವರ ಉದ್ಯಾನವನ, ಅಲ್ಲಿರತಕ್ಕಂಥ ಒಂದು ಸರೋವರ, ಅಲ್ಲಿ ಆನೆ ಮೊಸಳೆ. ನಮ್ಮ ಶರೀರವೇ ತ್ರಿಕೂಟ ಪರ್ವತ, 3ರ ಕೂಟ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣಗಳ ಸಮ್ಮೇಳನ ಇರತಕ್ಕಂಥ ಪರ್ವತ ಯಾವುದು ಅಂದರೆ ಶರೀರ. ಇಲ್ಲಿ ಹೃದಯವೇ ಸರೋವರ. ಇಡೀ ದೇಹದಲ್ಲಿರುವ ನಾಡಿಗಳೇ ವನ, ಅಲ್ಲಿರುವ ಸರೋವರ ಹೃದಯ. ಅಲ್ಲೇ ಮೊಸಳೆ ಒಂದು ಕೂತಿದೆ. ಯಾವುದು ಅಂದರೆ ನಮ್ಮ ಹಿಂದಿನ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ನಮ್ಮನ್ನು ಹಿಡಿದು, ಆ ಆನೆ ಯಾರೋ ಅಲ್ಲ, ನಾವೇ. ಆನೆ ಅಂದರೆ ಯಾರು? ಅಲ್ಲಿ ಇಂದ್ರದ್ಯುಮ್ನ ಮಹಾರಾಜ ಸಾಮಾನ್ಯನಲ್ಲ, ಭೃಗು ಮಹರ್ಷಿಗಳ ಶಿಷ್ಯ. ಭೃಗು ಮಹರ್ಷಿಗಳಿಂದ ವಿಶೇಷವಾಗಿ ಉಪದೇಶವನ್ನು ಪಡೆದಿರತಕ್ಕಂಥ ಮಹಾನುಭಾವ ಯಾರು ಅಂದರೆ ಇಂದ್ರದ್ಯುಮ್ನ ಮಹಾರಾಜ. ಅಂಥ ಇಂದ್ರದ್ಯುಮ್ನ ಮಹಾರಾಜ ಅಗಸ್ತ್ಯರ ಶಾಪಕ್ಕೆ ತುತ್ತಾಗಿ ಭಗವಂತನನ್ನೇ ಮರೆತಿರುವಂಥ ಜನ್ಮ ಪಡೆಯುತ್ತಾನೆ. ಆನೆಯಾಗಿ ತಿರುಗಾಡುತ್ತಾ ಇರ್ತಾನೆ. ಇಂದ್ರದ್ಯುಮ್ನಾಗಿದ್ದಾಗ ಏನು ಭಗವಂತನೇ ಸ್ವತಂತ್ರ, ನಾನು ಅಸ್ವತಂತ್ರ, ಅವ ಮಾಡಿಸಿದ್ದೇ ನಾನು ಮಾಡಬೇಕು ಎಂಬ ಸದಾ ಚಿಂತನೆ ಮಾಡುವಂಥ ಇಂದ್ರದ್ಯುಮ್ನ ಮಹಾರಾಜ ಈಗ ಆನೆಯಾಗಿದ್ದಾಗ ಆ ಜ್ಞಾನವೇ ಇಲ್ಲ, ಎಲ್ಲವನ್ನ ಮರೆತಿದ್ದ. ಕೊನೆಗೆ ಇನ್ನೇನಿತ್ತು? ನಾನು ನನ್ನದು ಎಂಬುದು ತುಂಬ ತುಂಬಿತ್ತು. ನಾನು ನನ್ನದು ಎಂಬುದು ತುಂಬ ತುಂಬಿತ್ತು. ನನ್ನ ಹಿಂಡಿದೆ, ನಾನಿದ್ದೇನೆ, ನಮ್ಮ ಬಲವಿದೆ ಅಂತ ಎಲ್ಲವೂ ಹೋಯಿತು. ಕೊನೆಯ ಕ್ಷಣದಲ್ಲಿ ಭೃಗು ಮಹರ್ಷಿಗಳ ಪರಮಾನುಗ್ರಹ ಇತ್ತಾದ್ದರಿಂದ ಆತನಿಗೆ ಹಿಂದಿನ ಜನ್ಮದ ಜ್ಞಾನವೆಲ್ಲ ನೆನಪಿಗೆ ಬಂತು. ಭಗವಂತನ ಶರಣಾಗತನಾಗ್ತಾ ಇದ್ದಾನೆ. ಹೇ ಸ್ವಾಮಿ, ನೀನೇ ಉದ್ಧಾರ ಮಾಡಬೇಕು ಅಂತ. ಎಷ್ಟರ ಪರ್ಯಂತ ಆ ವ್ಯಕ್ತಿಗೆ ಶ್ರೀಹರಿಯೇ ನನಗೆ ಗತಿ ಎಂಬುದು ಆಲೋಚನೆ ಬಂದಿಲ್ಲ, ಎಷ್ಟರ ಪರ್ಯಂತ ನಾ ಮಾಡಬಲ್ಲೆ ನಾನು ಎಂಬುದಿತ್ತು, ಅಷ್ಟರ ಪರ್ಯಂತ ದೇವ ರಕ್ಷಣೆ ಮಾಡಲಿಕ್ಕೆ ಬರಲಿಲ್ಲ. ಯಾವಾಗಾದರೆ ಆತ ಭಗವಂತನ ಶರಣಾಗತನಾಗಿ ನೀನೇ ಗತಿ ಅಂದಾಗ ಸ್ವಾಮಿ ಓಡಿ ಬಂದ, ರಕ್ಷಣೆ ಮಾಡಿದ. ಹಾಗೆ ಇಲ್ಲೂ ನಾವು ಕೂಡ ಅನೇಕ ಜನ್ಮಗಳಲ್ಲಿ ಅನೇಕ ಗುರುಗಳಿಂದ ವಿಶೇಷವಾದ ಜ್ಞಾನ ಪಡೆದಿರಬಹುದು. ಆದರೆ ಈ ಜನ್ಮದಲ್ಲಿ ಹಿಂದಿನ ಜ್ಞಾನ ಯಾವುದು ಕೂಡ ನಮಗೆ ಇನ್ನೂ ತೆರೆದಿರಲ್ಲ. ಇನ್ನು ಅದೇ ಹಾದಿಯಲ್ಲೇ ಹೋಗ್ತಾ ಇರುತ್ತೇವೆ, ಆದರೆ ನಮಗೆ ಹಿಂದಿನ ಜ್ಞಾನ ಮರುಕಳಿಸಲ್ಲ.
ಅಂಥ ಕಾಲಕ್ಕೆ ಎರಡನೇದೇನು ಅಂದರೆ ನಾನು ನನ್ನದು ಎಂಬುದು ನಮ್ಮನ್ನು ಕಾಡಿಸ್ತಾನೇ ಇರುತ್ತೆ. ನಾನು ನನ್ನದು ಎಂಬ ಪ್ರಧಾನವಾದ ಎರಡು ದವಡೆಗಳಿರತಕ್ಕಂಥ ಪ್ರಾರಬ್ಧ ಕರ್ಮವೇ ಮೊಸಳೆ. ಅದು ನಮ್ಮನ್ನು ಹಿಡಿದಿರುತ್ತೆ. ಅದರ ಜೊತೆಗೆ ನಾನು ಇದರಿಂದ ಬಿಡಿಸಿಕೋಬಲ್ಲೆ ಎಂಬ ಅಹಂಕಾರ ಇದ್ದಷ್ಟರವರೆಗೆ ಹೋರಾಟ ನಡೆಯುತ್ತೆ. ಎಂದಾದರೆ ಬಿಂಬನ ಶರಣಾಗತರಾಗ್ತೇವೆ, ಅಯ್ಯ ನೀನೇ ಗತಿ ಅಂತ. ಆವಾಗ ಬಿಂಬನಾಮಕ ಭಗವಂತ ತಾನೇ ಒಳಗಿದ್ದವನೇ ಬಂದು ಈ ಜೀವಿ ಎಂಬ ಆನೆಯನ್ನು ಅಹಂಕಾರ, ಮಮಕಾರ ಮತ್ತು ವಿಶೇಷವಾಗಿರತಕ್ಕಂಥ ಮೊಸಳೆ, ನೋಡಿ ಮೊಸಳೆಯ ಎರಡು ದವಡೆಗಳು ತುಂಬ ಗಟ್ಟಿಯಾಗಿರುತ್ತೆ. ಎರಡು ದವಡೆಗಳು ತುಂಬ ಗಟ್ಟಿ ಹಿಡಿದು ಬಿಟ್ಟಿರುತ್ತೆ. ಆದರೆ ಆ ದವಡೆಗಳಿಂದ ಬಿಡಿಸಿಕೋಬೇಕಾದರೆ ಭಗವಂತ ಮಾಡಿದ್ದು ಏನು ಅಂದರೆ ದವಡೆಗಳನ್ನು ಕತ್ತರಿಸಲಿಲ್ಲ, ಮೊಸಳೆಯನ್ನು ಕತ್ತರಿಸಿದ ಕೂಡಲೇ ದವಡೆ ತಾನಾಗಿ ಬಿಡ್ತು. ಹಾಗೆ ಭಗವಂತ ಅವನ ಶರಣಾಗತರಾದಾಗ ನಮ್ಮನ್ನು ನಮ್ಮ ಪ್ರಾರಬ್ಧ ಕರ್ಮವೆಂಬ ಮೊಸಳೆಯನ್ನು ಕತ್ತರಿಸ್ತಾನೆ, ಪ್ರಾರಬ್ಧ ಕರ್ಮದ ಪಾಪವನ್ನು ಕತ್ತರಿಸ್ತಾನೆ. ಆ ಕತ್ತರಿಸಿದಾಗ ತಾನಾಗಿ ಅಹಂಕಾರ ಮಮಕಾರಗಳೆಂಬ ದವಡೆಗಳಿಂದ ನಮಗೆ ಬಿಡುಗಡೆ ಆಗಿ ಬಿಡುತ್ತೆ. ಈ ರೀತಿಯಾಗಿ ವಿಶೇಷವಾಗಿರತಕ್ಕಂಥ ಗಜೇಂದ್ರನಿಗೆ ಸದ್ಗತಿಯನ್ನು ದಯಪಾಲಿಸಿದ ಭಗವಂತ ಅನುಗ್ರಹ ಮಾಡುತ್ತಾನೆ. ನಿನ್ನನ್ನು ನನ್ನನ್ನು ಈ ವನವನ್ನು ಎಲ್ಲವನ್ನು ಸ್ಮರಣೆ ಮಾಡಿ ಯಾರಾದರೆ ನೀನು ಮಾಡಿದ ಸ್ತೋತ್ರವನ್ನು ಯಾರು ಸ್ತೋತ್ರ ಮಾಡುತ್ತಾರೋ ಅವರಿಗೆ ತೇಷಾಂ ಪ್ರಾಣಾತ್ಯಯೇಹಂ ವೈ ದದಾಮಿ ವಿಮಲಾಂ ಗತಿಂ, ಅವರ ಪ್ರಾಣತ್ಯಾಗ ಕಾಲಕ್ಕೆ ಯಾರು ನಿತ್ಯವೂ ಈ ಗಜೇಂದ್ರ ಮೋಕ್ಷ ಘಟ್ಟವನ್ನು ಸದಾ ಸ್ಮರಣೆ ಮಾಡುತ್ತಾರೆ, ಗಜೇಂದ್ರ ಮಾಡಿದ ಸ್ತೋತ್ರವನ್ನು ಯಾರು ಚಿಂತನೆ ಮಾಡುತ್ತಾರೆ, ನಿತ್ಯ ಸ್ತೋತ್ರ ಹೇಳುತ್ತಾರೆ, ಅವರಿಗೆ ಬದುಕಿದಾಗಲೂ ಪ್ರಾಣದ ತ್ಯಾಗ ಕಾಲಕ್ಕೂ ಶುದ್ಧವಾದ ಭಗವಂತನ ಸ್ಮರಣೆ ಮಾಡುವಂಥ ಬುದ್ಧಿ ಬರುತ್ತೆ ಅಂತ ಭಗವಂತನೇ ಆಜ್ಞೆ ಕೊಡ್ತಾ ಇದ್ದಾರೆ. ತದನಂತರ ಇದು ಈ ಕಥಾರಂಭಕ್ಕೆ ಮೊದಲಿನ ಕಥಾ. ನಂತರ ಬರೋದೇ ದೇವದಾನವರ ಸಂಗ್ರಾಮ, ನಂತರ ಸಮುದ್ರ ಮಥನ ಘಟ್ಟ. ಈ ಒಂದು ಸಂದರ್ಭದಲ್ಲಿ ಶುಕಾಚಾರ್ಯರು ಈ ಮನುಗಳೆಲ್ಲರ ಪರಿಚಯ ಮಾಡಿಕೊಡ್ತಾ ನಾಲ್ಕನೆಯ ಮನುವನ್ನು ಹೇಳುತ್ತಾ, ನಾಲ್ಕನೆಯ ಮನುವಿನ ಕಾಲದಲ್ಲಿ ಭಗವಂತ ಗಜೇಂದ್ರನನ್ನು ರಕ್ಷಣೆ ಮಾಡಿದ ಅಂತ ಹೇಳಿ, ಐದನೆಯ ಮನುವು ರೈವತ, ಆರನೆಯ ಮನು ವಿಶೇಷವಾಗಿ ಚಕ್ಷುಷ ಅಂತ, ಆತನ ಮಗನೇ ಚಾಕ್ಷುಷ ಅಂತ. ಈ ಒಂದು ವಿಶೇಷವಾಗಿರತಕ್ಕಂಥ ಮನ್ವಂತರದಲ್ಲಿ ಅಜಿತನಾಮಕನಾಗಿ ಭಗವಂತ ಅವತಾರ ಮಾಡಿದ್ದಾನೆ. ಆ ಅಜಿತನಾಮಕ ಭಗವಂತನೇ ವಿಶೇಷವಾಗಿ ದೇವದೈತ್ಯರ ಮೂಲಕ ಸಮುದ್ರವನ್ನು ಮಥನ ಮಾಡಿಸಿ ದೇವತೆಗಳಿಗೆ ಸುಧೆ ಅಮೃತ ಬರುವಂತೆ ಮಾಡಿದ. ಮೇಲೆ ಅಜಿತನಾಮಕನಾಗಿ ತಾನೇ ನಿಂತು ಮಾಡಿಸಿದ ಪರ್ವತ, ಮಂಧರ ಪರ್ವತ ನೀರಿನೊಳಗೆ ಮುಳುಗಿ ಹೋಗ್ತಾ ಇದ್ದರೆ ಭ್ರಮಮಾಣವಂಭಸಿ ಧೃತಃ ಕೂರ್ಮರೂಪೇಣ ಮಂದರಃ, ತಾನು ಕೂರ್ಮರೂಪಿಯಾಗಿ ಬಂದು ಮಂಧರ ಪರ್ವತವನ್ನು ಎತ್ತಿ ಹಿಡಿದ. ಆವಾಗ ರಾಜ ಕೇಳುತ್ತಾ ಇದ್ದಾನೆ, ಹೇ ಸ್ವಾಮಿ, ಭಗವಂತ ಕ್ಷೀರಸಾಗರವನ್ನು ಮಥನ ಮಾಡಿದ. ಇಲ್ಲಿ ಹೇಳ್ತಾ ಇದ್ದಾರೆ, ಯಥಾ ಭಗವತ ಬ್ರಹ್ಮನ್ ಮಥಿತಃ ಕ್ಷೀರಸಾಗರ.
ಯದರ್ಥಂ ವಾ ಯತಶ್ಚಾದ್ರಿಂ ದಧಾರ ಅಂಬುಚರಾತ್ಮನ. ಅಯ್ಯ, ಆ ಭಗವಂತನ ಕರ್ಮ ಅಂದರೆ ತಾತ್ಪರ್ಯ ಎಲ್ಲಿ ಭಾಗವತದ್ದು? ಭಗವಂತ ಜೀವರಾಶಿಗಳ ಒಳಗೆ ಬಿಂಬನಾಮಕನಾಗಿ ಮಾಡಿಸುವ ಕ್ರಿಯೆಗಳ ಕಡೆಗೆ ಗಮನ. ನಂತರ ಹೊರಗೆ ಭಗವಂತ ಅನೇಕ ರೂಪಗಳಿಂದಿದ್ದು ಆ ಅವತಾರ ಕಾಲದಲ್ಲಿ ಮಾಡಿರುವಂಥ ಲೀಲೆಗಳ ಚಿಂತನ. ಹೊರಗೂ ಒಳಗೂ ಭಗವಂತ ಮಾಡಿಸುವ ವ್ಯಾಪಾರದ ಚಿಂತನೆಯೇ, ಅದರ ಧ್ಯಾನವೇ ನಮಗೆ ಬರುವಂತೆ ಮಾಡುವುದೇ ಭಾಗವತದ ಗುರಿ. ಇಲ್ಲಿ ನೋಡಿ, ಸಮುದ್ರ ಮಥನ ಅಂತ ಹೇಳಿದ ಕೂಡಲೇ ನಮ್ಮ ತಲೆಗೆ ಬರೋದು, ಸಮುದ್ರವನ್ನು ಮಥನ ಮಾಡಿದ್ದೇ ದೇವತೆಗಳು ದಾನವರು ಸೇರಿ. ಪುರಾಣಕ್ಕೆ ಬರತಕ್ಕಂಥ ಯಾರನ್ನ ಮುಟ್ಟಿ ಕೇಳಿದರೂ ಅವರು ಹೇಳೋದು, ಅವರಿಬ್ಬರು ಸೇರಿ ಮಥನ ಮಾಡಿದರು, ಅಮೃತ ಸಿಕ್ಕಿತು, ದೈತ್ಯರು ಕದ್ದರು. ಅಂಥ ಕಾಲಕ್ಕೆ ದೇವ ಏನು ಮಾಡಿದ ಅಂದರೆ ಮೋಹಿನಿ ರೂಪದಿಂದ ಬಂದು ಅದನ್ನು ದೇವತೆಗಳಿಗೆ ಸಿಗುವಂತೆ ಮಾಡಿದ. ಇಷ್ಟು ಕಥಾ ಅಂದರು. ಅವಾಗ ಹೇಳ್ತಾ ಇದ್ದಾರೆ, ಕ್ಷೀರಸಾಗರವನ್ನು ಮಥನ ಮಾಡಿದ್ದು ಯಾರು ಅಂತ ಪ್ರಶ್ನೆ.